ವಿರೋಧ ಮಾಡ್ತೀವಿ. ಇದನ್ನ ಕನಕದಾಸರು ಅವರ ಜೀವನದುದ್ದಕ್ಕೂ ಕೂಡ ಮಾಡಿದ್ದಾರೆ. ಅವರು ದಾಸರಾಗಿದ್ದಂಥ ಕಾಲದಲ್ಲಿ ಈಗ ನೋಡಿ, ಕನಕದಾಸರಂತೆಯವ್ರಿಗೇನೆ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಹೋಗಿದಾಗ ಬಿಡ್ಲಿಲ್ಲ, ಕೃಷ್ಣನ್ ದರ್ಶನ ಮಾಡಕ್ ಬಿಡ್ಲಿಲ್ಲ. ಉಡುಪಿ ಕೃಷ್ಣನ ಮಠಕ್ಕೆ ಬಿಡ್ಲಿಲ್ಲ, ದರ್ಶನ ಮಾಡಕ್ ಬಿಡ್ಲಿಲ್ಲ. ಯಾಕಂತಂದ್ರೆ ನೀನು ಕುರುಬ, ನಿನಗೆ ಬಿಡಲ್ಲ ಅಂತೇಳಿ ದರ್ಶನ ಮಾಡಕ್ ಬಿಡ್ಲಿಲ್ಲ. ಅದಕ್ಕೆ ಕನಕದಾಸರು ಶ್ರೀಕೃಷ್ಣ ದೇವಸ್ಥಾನದ ಹಿಂಭಾಗಕ್ಕೆ ಬಂದು ಶ್ರೀಕೃಷ್ಣನ ದರ್ಶನ ಮಾಡಲೇಬೇಕು ಅಂತೇಳಿ ಕೃಷ್ಣನನ್ನ ನೆನೀತಾರೆ. ಆ ನೆನೆದಾಗ ಕೃಷ್ಣ ಪೂರ್ವಾಭಿಮುಖವಾಗಿದ್ದವರು ದಕ್ಷಿಣಾಭಿಮುಖವಾಗಿ, ಆಮೇಲೆ ಪಶ್ಚಿಮಾಭಿಮುಖವಾಗಿ ತಿರುಗಿಕೊಂಡು ಇವ್ರಿಗೆ ದರ್ಶನ ಕೊಡ್ತಾರೆ. ಅದನ್ನೇ ಕನಕನ ಕಿಂಡಿ ಅಂತ ಉಡುಪಿನಲ್ಲಿ ಕನಕನ ಕಿಂಡಿ ಅಂತ ಬಂದಿರತಕ್ಕಂಥದ್ದು ಅದಕ್ಕೋಸ್ಕರನೇ. ಆದ್ದರಿಂದ ನಾವು ತಿಳ್ಕೋಬೇಕು, ಇದು ಅನೇಕ ವರ್ಷಗಳ ಕಾಲ ನಡ್ಕೊ ಬಂದ್ಬಿಟ್ಟಿದೆ. ಈ ವರ್ಣಾಶ್ರಮ ಪದ್ಧತಿ ಇದೆಯಲ್ಲ, ಅನೇಕ ವರ್ಷಗಳಿಂದ ನಡ್ಕೊ ಬಂದ್ಬಿಟ್ಟಿದೆ. ಆ ವರ್ಣಾಶ್ರಮ ಪದ್ಧತಿಯಿಂದಲೇ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಈಗ ಇವರು ಡಾಕ್ಟರ್ ಚೆನ್ನಯ್ಯ ಒಡೆಯರ್ ಅವರ ಮಗ ಕಾಂತರಾಜು ಲಾಯರು. ಇವ್ರಿಗೆ ಅವಕಾಶಗಳು ಸಿಗದೇ ಇದ್ರೆ ಡಾಕ್ಟರ್ ಆಗೋಕ್ಕೆ, ವಕೀಲರಾಗಕ್ಕೆ ಸಾಧ್ಯ ಆಯ್ತಿತ್ತ? ಆಯ್ತಿರ್ಲಿಲ್ಲ. ನೀವೆಲ್ಲ ಗುರುಗಳಾಗಕ್ಕೆ ಸಾಧ್ಯ ಆಯ್ತಿತ್ತ? ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳು ಸಿಕ್ಕಿರೋದು. ಈಗ ನಾನು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಆಯ್ತಿರ್ಲಿಲ್ಲ. ಇದ್ರ ಬದಲಾವಣೆ ಮಾಡಬೇಕು ಅಂತಲೇ ಕನಕದಾಸರು ಪ್ರಯತ್ನ ಮಾಡ್ತಿದ್ದ ಆ ಕಾಲದಲ್ಲಿ. ಅದಕ್ಕೆ 500ನೇ ಕನಕದಾಸರ 500ನೇ ಜಯಂತ್ಯೋತ್ಸವ ಬಂತು. ನಾನು ಆಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ಬಸವರಾಜ ಬೊಮ್ಮಾಯಿ ಅಲ್ಲ, ಈ ಸೀನಿಯರ್ ಬೊಮ್ಮಾಯಿ, SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು, ನಾನು ಸಾರಿಗೆ ಸಚಿವ. ಆಗ ನಾನು ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ನೋಡಿ ನಾವು ಸರ್ಕಾರದ ವತಿಯಿಂದಲೇ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು, ಇಡೀ ವರ್ಷ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಇಡೀ ವರ್ಷ, ಬಹುಶಃ ಇಡೀ ವರ್ಷ ಕನಕದಾಸರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು ಬೊಮ್ಮಾಯಿ ಅವರ ಸರ್ಕಾರ, ನಾನು ಸಾರಿಗೆ ಸಚಿವನಾಗಿದ್ದಾಗ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅಲ್ಲಿಂದ ಈಚೆಗೆ ಎಲ್ಲ ಕಡೆ ಕನಕದಾಸರ ಜಯಂತ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಪ್ರಾರಂಭ. ಅದಕ್ಕೆ ಮೊದಲು ಅಲ್ಲಿ ಎಲ್ಲೆಲ್ಲೋ ಒಂದೊಂದು ಕಡೆ ಕನಕದಾಸರ ಜಯಂತ್ಯೋತ್ಸವ ನಡೀತಾ ಇತ್ತು. ಕನಕದಾಸರ ಜಯಂತ್ಯೋತ್ಸವ 500ನೇ ಜಯಂತ್ಯೋತ್ಸವ ಮಾಡಿದ ಮೇಲೆ 1988 ನವೆಂಬರ್ ತಿಂಗಳಲ್ಲಿ 500ನೇ ಜಯಂತ್ಯೋತ್ಸವ ನಡೀತು. ಅದಾದಮೇಲೆ ಎಲ್ಲ ಕಡೆ ಕನಕ ಜಯಂತಿಗಳ ಮಾಡಲಿಕ್ಕೆ ಶುರುವಾಯ್ತಿತ್ತು, ಸಂಘಟನೆ ಮಾಡಲಿಕ್ಕೆ ಶುರುವಾದದ್ದು. ಆಮೇಲೆ ನಾನು 89ರಲ್ಲಿ ಸೋತೆ. ನಾನು ಸೋತ ಮೇಲೆ ಮಠ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಓಡಾಡಿ ಮಠ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಕನಕದಾಸರ ಮಠ ಇರಲಿಲ್ಲ, ಕಾಗಿನೆಲೆ ಮಠ ಇರಲಿಲ್ಲ. ಕಾಗಿನೆಲೆ ಮಠ ಮಾಡಿದ್ದು ಆಗ ತಾರಕಾನಂದಪುರಿ ಸ್ವಾಮೀಜಿ ಮೊದಲನೇ ಗುರುಗಳಾಗಿ, ಆಮೇಲೆ ಇವರೆಲ್ಲ ನಿರಂಜನಾನಂದಪುರಿ ಸ್ವಾಮೀಜಿ, ಈಶ್ವರಾನಂದಪುರಿ ಸ್ವಾಮೀಜಿ, ಇವರೆಲ್ಲ ಸ್ವಾಮೀಜಿಗಳಾದದ್ದು. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಒಟ್ಟಾರೆ ಕನಕದಾಸರು ಈ ಸಮಾಜದಲ್ಲಿ ಬದಲಾವಣೆಯಾಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು. ಬಸವಣ್ಣವರು ಬಯಸಿದ್ದು ಅದೇನೆ, ಅಂಬೇಡ್ಕರ್ ಬಯಸಿದ್ದು ಅದೇನೆ, ಬುದ್ಧ ಬಯಸಿದ್ದು ಅದೇನೆ, ಗಾಂಧೀಜಿ ಬಯಸಿದ್ದು ಅದೇನೆ. ರೇವಣ್ಣ ಯಾಕೆ ಇದು ಎದ್ಬತ್ತಾ ಇದೆಯಾ?
ಏನು ಪ್ರೊಟೆಸ್ಟ್ ಮಾಡ್ತಾ ಇದೆಯಾ? ಮತ್ತೆ ಕೂತು ಮತ್ತೆ ಇಲ್ಲ ಟೈಮ್ ಹಾಕೋಯ್ತು. ಇಲ್ಲ, ನಾನು ಇಲ್ಲಿ ಹೋಗ್ಬೇಕಲ್ಲ. ಸೊ ಅದರಿಂದ ನೀವೆಲ್ಲ ಕನಕದಾಸರ ಜಯಂತ್ಯೋತ್ಸವನ ಆಚರಣೆ ಮಾಡಿ ಕನಕದಾಸರ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ. ಈ ಕನಕ ಜಯಂತ್ಯೋತ್ಸವವನ್ನು ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಶ್ರೀನಿವಾಸ, ಮಂಜುನಾಥ್, ಜಯಣ್ಣ, ಲಿಂಗರಾಜ್, ಆಮೇಲೆ ಯಾರು ನಮ್ಮ ಗೋಣಪ್ಪ, ಅರವಿಂದು ಎಲ್ಲ ಸೇರ್ಕೊಂಡಿದ್ದೀರಿ. ಎಲ್ಲ ಜಿಲ್ಲೆಯವರೆಲ್ಲ ಸೇರ್ಕೊಂಡಿದ್ದೀರಿ. ಭಾಳ ಸಂತೋಷ. ಇನ್ನೊಂದು ಸಾರಿ ಮಾಡುವಾಗ, ಮುಂದಿನ ವರ್ಷ ಕನಕ ಜಯಂತಿ ಮಾಡುವಾಗ ಹೆಚ್ಚು ಜನ ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿ ಹೆಚ್ಚು ಜನ ಸೇರ್ಕೊಂಡು ಮಾಡಿ ಅಂಥೇಳಿ. ಯಾಕಂತಂದರೆ ನಮ್ಮಲ್ಲಿ ಇನ್ನೂ ಜಾಗೃತಿ ಬರಬೇಕು. ನಾವು ನೋಡಿ, ಅದಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿಯಾಗಿ, ಹಿಂದೆ ಮುಖ್ಯಮಂತ್ರಿಯಾಗಿ 13ರಿಂದ 18 ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದೆ. ಈಗ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ. ಇದಕ್ಕೆ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ, ಮತ್ತು ನಾನು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಸಮಾಜವನ್ನು ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹಿಂದುಳಿದವರು, ಎಲ್ಲ ಬಡವರು, ಎಲ್ಲ ಜಾತಿ, ಕೂತ್ಕೊಳ್ರಿ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಬಡವರು ಇದ್ದಾರಲ್ಲ, ಅವ್ರಿಗೆಲ್ಲರಿಗೂ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ. ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದಾಗ ತಮಾಷೆ ಮಾಡ್ತಾ ಇದ್ದರು. ಸಿದ್ದರಾಮಯ್ಯನವರು ಎಲ್ರಿಗೂ ಫುಕ್ಕಟೆಯಾಗಿ ಅಕ್ಕಿ ಕೊಟ್ಬಿಟ್ಟು ಸೋಮಾರಿಗಳು ಮಾಡಿಬಿಡ್ತಾರೆ, ಅವ್ರೇನು ಕೆಲಸ ಮಾಡೋಕ್ಕೆ ಬರಲ್ಲ ಇನ್ನು ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ, ಭಾಳ ಜನ ಈ ಸಮಾಜದಲ್ಲಿ ಕೂತ್ಕೊಂಡು ಏನೂ ಕೆಲಸ ಬೆವರು ಸುರಿಸ್ತೇನೆ ಜೀವನ ಮಾಡಿದ್ದಾರೆ. ಅವರೆಲ್ಲ ಕೆಲಸ ಮಾಡಲಿ, ಪಾಪ ದುಡಿದು ಸಾಕಾಗಿರೋರೆಲ್ಲ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದೆ ನಾನು ಅಸೆಂಬ್ಲಿನಲ್ಲಿ ಹೇಳಿ. ಸೊ ಆ ಕಾರಣದಿಂದ ಇವತ್ತು ಕನಕದಾಸರ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬಸವಣ್ಣವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಡೀತಾ ಇದ್ದೇನೆ. ನಾರಾಯಣ ಗುರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಡೀತಾ ಇದ್ದೇನೆ. ಅಂಬೇಡ್ಕರ್ ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು, ಏನ್ರ ಕೈ ಎತ್ತಕ್ಕೂ ಆಗಲ್ವಲ್ಲ ನಿಮಗೆ? ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾಂತರಾಜ್ ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಜಾತಿ ಗಣತಿ ಪರವಾಗಿರ್ತಕ್ಕಂಥವ್ರು. ಯಾಕಂತಂದರೆ ಜಾತಿಯ ಆಧಾರದ ಮೇಲೇ ಬಡವರನ್ನು, ಬಲ್ಲಿದರನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಅದರ ಆಧಾರದ ಮೇಲೇ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ. ಅದಕ್ಕೋಸ್ಕರ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದ್ರೆ ಇವೆಲ್ಲ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಮ್ಮ ಸರ್ಕಾರ ಜಾತಿ ಗಣತಿ ಪ್ರಕಾರ ಏನೀಗ ಕಾಂತರಾಜ್ ಅವರ ವರದಿ ಇದೆ, ಆ ವರದಿಯನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.